ಶಿವಣ್ಣನವರನ್ನು ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಅನುಭವ ಮಂಟಪದಲ್ಲಿ ತಿಂಗಳ ಅನುಭವ ಮಂಟಪ ಕಾರ್ಯಕ್ರಮದ ಶರಣ ಗುಲ್ಲಾಳೇಶ್ವರ ಜಯಂತಿ ಉತ್ಸವದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಇಲ್ಲಿವರೆಗೆ ಅನುಭವ ನುಡಿಯನ್ನು ಬಹಳ ಅರ್ಥಪೂರ್ಣವಾಗಿ ನುಡಿದಿರ್ತಕ್ಕಂಥ ಡಾಕ್ಟರ್ ಕೆ ರವೀಂದ್ರನಾಥ್ ಅವರಿಗೂ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ಇಲ್ಲಿವರೆಗೆ ನಮ್ಮ ಡಾಕ್ಟರ್ ಕೆ ರವೀಂದ್ರನಾಥ್ ಅವರು ಈ ಒಂದು ಗೊಲ್ಲಾಳೇಶ್ವರ ಬಗ್ಗೆ ಬಹಳ ಅಧ್ಯಯನಶೀಲರು. ಅವರೆಲ್ಲರ ಹೃದಯವನ್ನು ತೃಪ್ತಿ ಆಗಂಗೆ ಅವರ ಅನುಭವವನ್ನು ಉಣಬಡಿಸಿದ್ದಾರೆ. ಮತ್ತು ಅದರ ಮೇಲೆ ಉಂಗುರ ಮ್ಯಾಗ ಹಳ್ಳ ಇಟ್ಟಂಗೆ ನಮ್ಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರು ಅವರು ಆಶೀರ್ವಚನ ಮಾಡಿದ್ದಾರೆ. ಈಗ ನಾನು ಏನು ಹೇಳಬೇಕು, ಅವರೆಲ್ಲ ಆ ಗೊಲ್ಲಾಳೇಶ್ವರ ಬಗ್ಗೆ ಅವರು ಪೂರ್ತಿ ನಮಗೆ ದರ್ಶನ ಮಾಡಿಸಿದ್ದಾರೆ. ಇಲ್ಲಿ ಭಗವಂತ ಕೊಟ್ಟಂಥ ಅದ್ಭುತ ಕಾಣಿಕೆ ಇದು ಜೀವನ ಇದೆ. ಇದು ಜೀವನದಲ್ಲಿ ಎಲ್ಲವೂ ಇದೆ. ಸುಖ, ದುಃಖ, ನೋವು, ನಲಿವು ಎಲ್ಲ ಇದ್ದಿದ್ದಕ್ಕೆ ಜೀವನ ಅಂತಾರೆ. ಸುಖ ಇದ್ದರೂ ಅದು ಜೀವನ ಅಲ್ಲ, ದುಃಖ ಇದ್ದರೂ ಅದು ಜೀವನ ಅಲ್ಲ. ಸುಖ ದುಃಖ ಎರಡೂ ಸಮಾನವಾಗಿ ಯಾರು ತಕೊಂಡು ಹೋಗ್ತಾರೋ ಅದೇ ಅದು ಸಾರ್ಥಕ ಜೀವನ. ಆ ಬದುಕಿನ ತುಂಬ ಅಳವಡಿಸ್ಕೊಂಡು ಮತ್ತೊಬ್ಬರಿಗೆ ಆದರ್ಶ ಪ್ರಿಯರು ಬಸವಾದಿ ಶರಣರು. ಅವರೆಲ್ಲ ಬದುಕು ಹೆಂಗಿತ್ತಂದ್ರೆ, ನಾವು ಭಾಳ ಜನರದ್ದು ನೋಡ್ತೀವಿ, ಕ್ಷಣಿಕ ಸುಖಕ್ಕಾಗಿ ಏನೇನೋ ಬಡ್ದಾಡ್ತೀವಿ. ಕ್ಷಣಿಕ ಸುಖಕ್ಕಾಗಿ ನಮ್ಮ ಶರೀರ ಕರಗೋಯ್ತದು, ಆದರೆ ಆ ಸುಖದ ಕಡೆನೇ ಹೆಜ್ಜೆ ಇಡ್ತೀವಿ. ಕ್ಷಣಿಕ ಸುಖಕ್ಕೋಸ್ಕರನೇ ಎಂತೆಂಥ ಸಂಬಂಧಗಳು ಕೂಡ ಕಳ್ಕೊತೀವಿ. ಅದು ಎಲ್ಲ ಮಾಯೆ. ಅದು ಎಲ್ಲವೂ ಒಂದು ಕೆಟ್ಟ ಆಸೆ. ಅದರ ಸಲಕ್ಕೆ ಆಸೆಯೇ ದುಃಖಕ್ಕೆ ಮೂಲ. ಅದು ಆಸೆ ಅರಸನಿಗಿರ್ಬೇಕಾರೆ ಅದು ಶರಣರಿಗೆ ಅಲ್ಲ ಅಂತ ತಿಳ್ಕೊಂಡು ನಮಗೆ ವಚನಕಾರ್ತಿಯರು ಹೇಳಿರ್ತಕ್ಕಂಥದ್ದು. ಅಂದರೆ ಈ ಬದುಕು ಸುಂದರ ಆಗಬೇಕಾದ್ರೆ, ಈ ಬದುಕು ಸಾರ್ಥಕ ಆಗಬೇಕಾದ್ರೆ ಶರಣರ ಬದುಕು ಹೆಂಗಿತ್ತಂದ್ರೆ, ಕ್ಷಣಿಕ ಸುಖಕ್ಕಾಗಿ ಎಂದೂ ಅವ್ರು ಹೆಜ್ಜೆ ಇಟ್ಟಿಲ್ಲ. ಅವ್ರು ಹೆಜ್ಜೆ ಇಟ್ಟಿದ್ದು ಶಾಶ್ವತ ಸುಖಕ್ಕಾಗಿ. ಹೆಂಗೊಂದು ಕಡ್ಡಿ ಗೀರ್ದೇವು ಅಂದ್ರೆ ದೊಡ್ಡ ಬಣಮಿನೇ ಸುಟ್ಟಿ ಪೂರ್ತಿ ಬೂದಿ ಆಗ್ತದೆ. ಇದು ಕ್ಷಣಿಕ ಸುಖ. ಇಲ್ಲೇ ಒಂದು ಗುಡಿಸಲ್ದಾಗ ಒಂದು ದೀಪ ಹಚ್ಚಿಟ್ಟಾರ, ಅದು ಮಸ್ತ್ ದೀಪ ಕೊಟ್ಕೋತದ. ಅಂದ್ರೆ ನಮ್ಮ ಬದುಕು ಎಲ್ಲರಿಗೆ ಬೆಳಕಾಗಬೇಕನ್ನೋದೇ ಶರಣರ ಬದುಕು ಆಗಿತ್ತು. ಅಂಥ ಬದುಕು ನಮ್ಮೆಲ್ಲರದು ಆಗಬೇಕನ್ನೋದೇ ಅಪ್ಪವ್ರ ಕಳಕಳಿ. ಅದರ ಸಲುವಾಗಿ ಈ ತಿಂಗಳ ಅನುಭವ ಮಂಟಪ, ಇಂಥ ಶರಣರ ಜಯಂತಿಗಳು ಇವೆಲ್ಲ ಎದಕ್ಕೆ ಬೇಕು? ಇವತ್ತಿನ ಜೀವನದಾಗ ಎಲ್ಲರೂ ಟೆನ್ಷನ್ದಾಗಿದ್ದೀವಿ, ಎಲ್ಲರೂ ಒತ್ತಡದಾಗಿದ್ದೀವಿ. ಆ ಒತ್ತಡದಲ್ಲಿ ಶಾಂತಿ, ಸಮಾಧಾನ, ಆನಂದ ಕಳ್ಕೊಂಡು ಒತ್ತಡಕ್ಕೆ ಒಳಗಾಗೋದು ಬೇಡ. ಅವೆಲ್ಲವೂ ಇದ್ದರೂ ಕೂಡ ಎಷ್ಟೇ ಒತ್ತಡ ಇದ್ದರೂ ಶಾಂತಿ, ಸಮಾಧಾನ, ಆನಂದ ಇಟ್ಕೊಂಡು ಜೀವನ ನಡೆಸೋದಲ್ಲ, ಅದೇ ಸಾರ್ಥಕ ಜೀವನ. ಅಂಥ ಜೀವನ ಎಲ್ಲರದು ಆಗಬೇಕನ್ನೋದೇ ಈ ತಿಂಗಳ ಅನುಭವ ಮಂಟಪದ ಉದ್ದೇಶ. ಈ ತಿಂಗಳ ಅನುಭವ ಮಂಟಪ ಇದು ಹೆಂಗಂತಂದ್ರೆ, ಇವೆಲ್ಲ ಈ ರಸ್ತೆ ಮ್ಯಾಗ ವಾಹನ ಚೆಲ್ಲಿಸಿ ಒಂದಿನ ಶೋರೂಮಿಗೆ ಕೊಡಬೇಕಾಗ್ತದ. ಒಂದು ಸರ್ತಿ ಏನೇನೋ ಮಾಡಿ ಅದು ಸ್ವಚ್ಛಗೊಳಿಸಿ ಮ್ಯಾಗ ಮತ್ತೆ
ರಸ್ತೆ ಮ್ಯಾಗ ಓಡ್ತದ. ಹಂಗೆ ನಮ್ಮ ಮನಸ್ಸು ಕೂಡ ಎದೆದ್ರೋ ತಾಪತ್ರೆದಾಗ ಸರ್ವಿಸಿಂಗ್ ಯಾವ್ಯಾವೋ ತಾಪತ್ರೆದಾಗ ಅಂದ್ರೆ ಎದೆದ್ರಾಗೋ ನಮ್ದು ಮನಸ್ಸು ಖಿನ್ನತೆ ಆಯ್ತದ, ತಾಪ ಆಯ್ತದ, ನೋವು ಆಗ್ತದ, ದುಃಖಕ್ಕೆ ಹೆಜ್ಜೆ ಇಡ್ತೀವಿ. ಅದನ್ನೆಲ್ಲ ಹೋಗಬೇಕಾದ್ರೆ ಈ ತಿಂಗಳ ಅನುಭವ ಮಂಟಪದಾಗ ನಾವು ಭಾಗಿಯಾಗಬೇಕು. ಯಾಕಂದ್ರೆ ಇದು ಒಂದು ಫಿಲ್ಟರ್ ಮಾಡ್ತಕ್ಕಂಥದ್ದು, ಇದೊಂದು ಚಾರ್ಜ್ ಮಾಡ್ತಕ್ಕಂಥದ್ದು. ಇಂಥ ಒಂದು ತಿಂಗಳ ಅನುಭವ ಮಂಟಪವನ್ನು ನಮ್ಮ ಮನಸ್ಸು ಇದು ಒಂದು ರೀತಿ ಮತ್ತು ಸನ್ಮಾರ್ಗಕ್ಕೆ ಒಯ್ತಕ್ಕಂಥದ್ದು. ಇಂಥ ಒಂದು ಅನೇಕ ಶರಣರು ಬದುಕೆಲ್ಲ ಹೆಂಗ ಅಂದ್ರೆ ನಿಜಗುಣ ಶಿವಿಗಳು ಹೇಳ್ತಾರೆ, ಈ ಜೀವನ ಅಂತಂದ್ರೆ ಒಬ್ಬ ತಾಯಿ ಭಾಳ ಬಡತನ ಇತ್ತಂತ. ಎಷ್ಟು ಬಡತನ ಅಂದ್ರೆ ಅದು ಹೇಳಿಕ್ಕೆ ಬರಲ್ಲ, ಅಷ್ಟು ಬಡತನ. ಅದು ಒಂದು ಗುಡಿಸಲು ಹಾಕ್ಕೊಂಡು ಸರ್ಕಾರಿ ಜಮೀನು ಮ್ಯಾಗೆ ಅವಳು ಉಪಜೀವನ ಮಾಡ್ತಾಳೆ. ಇವತ್ತು ಏನು ಬರ್ತದೆ ಅದ್ರಾಗೆ ಆಕಿನ ಜೀವನ ನಡೀತದೆ. ಇವತ್ತು ದುಡಿಬೇಕು ಬಂದಿದ್ದ ಅದ್ರ ಮ್ಯಾಗೆ ಆಕಿನ ಉಪಜೀವನ. ಅಂಥದ್ರಲ್ಲಿ ಒಂದು ಪುಟ್ಟ ಮಗುಗೆ ತಗೊಂಡು ಜೀವನ ನಡೆಸ್ತಾ ಇರ್ತಾಳೆ. ಒಂದು ದಿನ ಯಾವುದೋ ಕಾಯಿಲೆದಿಂದ ಆ ಗಂಡ ತೀರ್ ಹೋಗ್ತಾನೆ. ಆಗ ಆ ನಿಜಗುಣ ಶಿವಗಳದು ಆ ತಾಯಿ ಅಂತಾಳೆ, ಏ ಭಗವಂತನೇ, ಎಷ್ಟು ಕಷ್ಟ ಕೊಡ್ತೀಯಲ್ಲ, ಎಷ್ಟು ನನಗೆ ಕಷ್ಟ ಕೊಟ್ಟಲ್ಲ. ಇಂಥ ಬಡತನದಾಗೂ ಇಂಥ ಒಂದು ಕಷ್ಟದಾಗೂ ನಾ ಜೀವನ ನಡೆಸ್ಲದ್ದೆ, ಅಂಥದ್ರಾಗ ನಾನು ಮಾಂಗಲ್ಯ ತಗೊಂಡು ಹೋದಿ. ಆದ್ರೆ ಭಗವಂತನೇ ನಿನ್ನ ಮ್ಯಾಗ ಒಂದು ನನಗೆ ಪ್ರಾರ್ಥನೆ ಅದ, ಒಂದು ವಿನಂತಿ ಅದ. ಕಷ್ಟ ಕೊಟ್ಟಿದ್ದಲ್ಲ, ಇನ್ನೂ ಕಷ್ಟ ಕೊಡು, ಇನ್ನೂ ಕಷ್ಟ ಕೊಡು. ಆದ್ರೆ ಒಂದು ಪ್ರಾರ್ಥನೆ ಅದ, ಆ ಕಷ್ಟ ತಡೆಯುವ ಶಕ್ತಿನೂ ನೀನೇ ಕೊಡು ಭಗವಂತನೇ, ನೀನೇ ಕೊಡು. ಅದನ್ನು ನಾವು ಅಂಥದ್ದೆಲ್ಲ ಅನೇಕ ತಾಯಿಂದೇರು, ಅನೇಕರು ಇದೆಲ್ಲ ಆದರ್ಶ ಪ್ರಿಯರು. ಇಂಥವ್ರೆಲ್ಲರೂ ನಮಗೆ ಮಾಡೆಲ್. ಅದರ ಸಲುವಾಗಿ ನಮ್ಮ ಬದುಕು ಸುಂದರ ಆಗಬೇಕು, ಶಾಂತಿ ಆಗಬೇಕು, ಸಮಾಧಾನ ಆಗೋ ಸಲುವಾಗೆ ಈ ತಿಂಗಳ ಅನುಭವ ಮಂಟಪ ಕಾರ್ಯಕ್ರಮ. ಹಣ, ಸಂಪತ್ತು, ಐಶ್ವರ್ಯ ಒಬ್ಬರ ಬಲ್ಲಿ ಹೆಚ್ಚಿರ್ಬೋದು, ಒಬ್ಬರ ಬಲ್ಲಿ ಕಡಿಮೆ ಇರ್ಬೋದು, ಅದು ಮಹತ್ವ ಅಲ್ಲ. ಇದ್ದಿಂದ್ರಾಗ ತೃಪ್ತಿ, ಸಮಾಧಾನ, ಆನಂದ ಯಾರು ಇರ್ತಾರ ಅವರೇ ಜಗತ್ತಿನಾಗ ದೊಡ್ಡ ಶ್ರೀಮಂತರು. ಅಂಥ ಶ್ರೀಮಂತಿಕೆ ಮಾಡೋದೇ ಈ ತಿಂಗಳ ಅನುಭವ ಮಂಟಪ. ಅದನ್ನು ಶರಣರ ಬದುಕೆಲ್ಲ ಅವ್ರು ಹೊರಗೆ ನೋಡಲಿಕ್ಕೆ ಬಡತನ ಇತ್ತು. ಇವತ್ತು ಭೌತಿಕ ಭಾಳ ಶ್ರೀಮಂತಿಕೆ ಆಗ್ಯದ, ಒಳಗೆ ಹೋದ್ರು ಭಾಳ ಒಂದು ರೀತಿ ಬಡತನದ. ಆದ್ರೆ ಶರಣರದು ಹೊರಗೆ ಬಡತನ ಇತ್ತು, ಒಳಗೆ ಶ್ರೀಮಂತಿತ್ತು. ಅದರ ಸಲಕ್ಕೆ ಬಸವಣ್ಣವರು ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ. ಭೌತಿಕ ಶ್ರೀಮಂತಿಕೆಗೆ ನಾವು ಎಷ್ಟು ಮಹತ್ವ ಕೊಡ್ತೇವೋ ಅಂತರಂಗಕ್ಕೆ ಅಷ್ಟು ಶ್ರೀಮಂತಿಕೆ ಮಾಡ್ರಿ. ಹೊರಗಿಂದಕ್ಕೆಷ್ಟು ಶೃಂಗಾರ ಮಾಡ್ತೇವೋ, ಒಂದು 100-200 ರೂಪಾಯಿ ತಗೊಂಡ್ರು ನಾವು ಏನೇನೋ ಶೃಂಗಾರ ಮಾಡ್ಕೋಬೋದು. ಆದ್ರೆ ಒಳಗಿಂದ ಶೃಂಗಾರ ಮಾಡೋದು ಯಾವುದು ಅಂದ್ರೆ ಈ ತಿಂಗಳ ಅನುಭವ ಮಂಟಪ ಕಾರ್ಯಕ್ರಮ. ಇದನ್ನು ಒಳಗ ಶ್ರೀಮಂತಿಕೆ ಮಾಡ್ಕೊಂಬದೇ ಜೀವನ ಮೌಲ್ಯ ಅದ. ಅದರ ಸಲಕ್ಕೆ ಶರಣರು ಹೊರಗೆ ಭೀ ಶ್ರೀಮಂತಿಕೆ ಇತ್ತು, ಒಳಗೂ ಶ್ರೀಮಂತಿಕೆ ಇತ್ತು. ಎರಡೂ ಶ್ರೀಮಂತಿಕೆ ಆಗಬೇಕನ್ನೋದೇ ಈ ತಿಂಗಳ ಅನುಭವ ಮಂಟಪ ಕಾರ್ಯಕ್ರಮ ಉದ್ದೇಶ ಅಂತಕ್ಕಂಥ ಮಾತನ್ನು ತಿಳಿಸಿ, ಗೊಲ್ಲಾಳೇಶ್ವರ ಬಗ್ಗೆ ಸುಮಾರು ವಚನಗಳು ಅವ್ರದ್ದಿವೆ. ಅವರು ಗುರು ಲಿಂಗ ಜಂಗಮ ಪ್ರೇಮಿಗಳಾಗಿ ವಿಶೇಷ ಲಿಂಗ ನಿಷ್ಠೆಯನ್ನು ಹೊಂದಿಕೊಂಡು ಕಾಯಕವನ್ನು ತನ್ನ ಜೀವನ ತುಂಬ ಅವ್ರ ಕಾಯಕನೇ ತನ್ನ ಬದುಕನ್ನು ಮಾಡಿಕೊಂಡಿದ್ರು. ಅಂಥ ಒಂದು ಗೊಲ್ಲಾಳೇಶ್ವರ್ ಇವತ್ತು ಅವ್ರ ಬಗ್ಗೆ ಎಲ್ಲ ನೀವು ಕೇಳಿದ್ರಿ. ಅಂಥ ಗೊಲ್ಲಾಳೇಶ್ವರರು ಅವ್ರ ಬಗ್ಗೆನೇ ಒಂದು ಅನುಭವ ಮಂಟಪದಿಂದ ಆ ಪುಸ್ತಕನ್ನು ಬಂದಿದೆ. ಅಂಥ ಗೊಲ್ಲಾಳೇಶ್ವರ್ ನಿಜಕ್ಕೂ ಅವರು ನಾವೆಲ್ಲರೂ ಭಾಳ ಮಹತ್ವ, ಪ್ರಾಣಿಗೂ ಅಷ್ಟೇ ಮಹತ್ವ ಕೊಡಬೇಕನ್ನೋದೇ ಗೊಲ್ಲಾಳೇಶ್ವರ ಉದ್ದೇಶ. ಅಂಥ ಗೊಲ್ಲಾಳೇಶ್ವರ್ ಅವ್ರ ಜಯಂತಿ ಅದು ಅರ್ಥಪೂರ್ಣವಾಗಿ ಇವತ್ತು ಅವ್ರ ಮಾತುಗಳೆಲ್ಲ ನೀವು ಕೇಳಿದ್ರಿ. ಅಂಥ ಡಾಕ್ಟರ್ ಕೆ ರವೀಂದ್ರನಾಥ್ ಅವ್ರ ಮಾತುಗಳನ್ನು, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ, ಈ ತಿಂಗಳ ಅನುಭವ ಮಂಟಪ ಕಾರ್ಯಕ್ರಮದಲ್ಲಿ ನಮ್ಮ ಜಯಪ್ರಕಾಶ್ ಸದಾನಂದ ಅವರು ವೇದಿಕೆಗೆ ಆಗಮಿಸಿ
ಅವರು ಭಾಳ ನಿಷ್ಠಾವಂತರು. ನಮ್ಮ ಲಕ್ಷ್ಮೀಬಾಯಿ ಪಾಟೀಲ್ ತಾಯಿಯವರು, ಅವ್ರು ಇಷ್ಟು ವಯಸ್ಸಾದರೂ ಅವ್ರ ಕೈಯಾಗ ಸುಮಾರು ವಿದ್ಯಾರ್ಥಿಗಳ ಕಲ್ತು ಆ ಮಕ್ಕಳ ಭವಿಷ್ಯ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲಗೊಳಿಸಿದ ತಾಯಿಯವರು. ಮತ್ತು ಅವರು ಇಡೀ ಬಸವ ತತ್ವನೇ ಅವರು ಮೈ ತುಂಬ ತುಂಬಿಕೊಂಡಿದ್ದವರು. ಅವರು ಅನುಭವ ಮಂಟಪ ಮೇಲೆ ಭಕ್ತಿ ಶ್ರದ್ಧೆ ನಿಷ್ಠೆ ಇಟ್ಕೊಂಡವರು. ಅದೇ ರೀತಿ ನಮ್ಮ ಚಂದ್ರಕಾಂತ್ ಮೇತ್ರೆ ಅವರು, ಸುಭಾಷ್ ರೇಕುಳ್ಗಿ ಅವರು ಮೇತ್ರೆಯವ್ರು ಹೇಳ್ತಾ ಇದ್ರು, ನಾವೆಲ್ಲ ಇಲ್ಲಿ ಬರ್ತಾ ಇದ್ದೀವಿ ಸಿದ್ದರಾಮಣ್ಣವ್ರ ಜೊತೆ, ಇಲ್ಲೆಲ್ಲ ನಾವು ಕಾರ್ಯಕ್ರಮದಾಗ ಇಲ್ಲೆಲ್ಲ ಹೆಚ್ಚಿಂದ ಇದು ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಗೊಲ್ಲಾಳೇಶ್ವರದ ಕೂಡ ಅದು ಸ್ಮಾರಕ ಭವನ ಆಗಬೇಕು, ಅದು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಕಳಕಳಿ ಅವರು ಹೊಂದಿದ್ದಾರೆ.